ಮಿತ್ರರೇ ನಮಸ್ಕಾರ. ಮಿತ್ರರೇ, ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಒಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನಂತಂದರೆ, ಅಮೆರಿಕ ಇನ್ನೊಂದು ಯುದ್ಧಕ್ಕೆ ಯೋಜನೆ ಮಾಡ್ತಾ ಇದೆಯಾ? ಅಮೆರಿಕದ ಈ ಹುಂಬ ನಿರ್ಧಾರ ಇನ್ನೊಂದು ಯುದ್ಧಕ್ಕೆ ಕಾರಣವಾಗುತ್ತಾ? ಅಮೆರಿಕ ಏನು ಮಾಡೋದಕ್ಕೆ ಹೊರಟಿದೆ? ಗೊತ್ತಿದ್ದು ಈ ತಪ್ಪನ್ನು ಮಾಡ್ತಾ ಇದೆಯೋ ಅಥವಾ ಗೊತ್ತಿಲ್ಲದೆ ಹುಂಬತನದಿಂದ ಈ ತಪ್ಪನ್ನು ಮಾಡ್ತಾ ಇದೆಯೋ? ಹೀಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಅಮೆರಿಕ ಮಾಡಿರೋದೇನು ಅಂತಂದರೆ, ರಷ್ಯಾದ ವಿದೇಶಾಂಗ ಸಚಿವ ಹಾಗೂ ರಷ್ಯಾದ ವಿದೇಶಾಂಗ ಇಲಾಖೆಯ ಅನೇಕ ಅಧಿಕಾರಿಗಳನ್ನು ಅಮೆರಿಕಕ್ಕೆ ಬಾರದಂತೆ ನಿರ್ಬಂಧವನ್ನು ವಿಧಿಸಿದೆ. ಯಾವ ಕಾರಣಕ್ಕೂ ಕೂಡ ಇವರು ಅಮೆರಿಕಾಗೆ ಕಾಲಿಡಬಾರ್ದು, ಅಮೆರಿಕಾಗೆ ಎಂಟ್ರಿ ಆಗಬಾರ್ದು, ನಾವು ಅವರಿಗೆ ವೀಸಾ ಕೊಡೋದಿಲ್ಲ ಅಂಥೇಳಿ ಅಮೆರಿಕ ಹೇಳ್ತಾ ಇದೆ. ಈಗ ನಿಮಗೆ ಪ್ರಶ್ನೆ ಬರುತ್ತೆ, ಅಲ್ಲರಿ ಇಂಥ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಮೆರಿಕಾಗೆ ಸ್ವಾತಂತ್ರ್ಯ ಇದೆ. ಸಹಜವಾಗಿ ರಷ್ಯಾ ಮತ್ತು ಅಮೆರಿಕ ನಡುವೆ ಸಂಬಂಧ ಹಾಳಾಗಿದೆ, ಹೀಗಾಗಿ ಅಮೆರಿಕ ಈ ನಿರ್ಧಾರ ತೆಗೆದುಕೊಂಡಿದೆ. ಇದರಲ್ಲಿ ಯುದ್ಧದ ಮಾತೆಲ್ಲಿ? ಹೀಗೆಲ್ಲ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಮಿತ್ರರೇ, ಅಮೆರಿಕ ತನ್ನ ದೇಶಕ್ಕೆ ಮಾತ್ರ ಬರಬೇಡಿ ಅಂತ ಹೇಳಿದರೆ ಈ ವಿವಾದ ಸೃಷ್ಟಿ ಆಗ್ತಿರ್ಲಿಲ್ಲ. ರಷ್ಯಾವೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ರಷ್ಯಾಗೇನು ಅಮೆರಿಕಾದಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ ಯಾವುದೇ ಇಚ್ಛೆ ಇಲ್ಲ. ಆದರೆ ಅಮೆರಿಕ ಏನು ಹೇಳ್ತಾ ಇದೆ ಅಂತಂದರೆ, ನೀವು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿರುವ ವಿಶ್ವಸಂಸ್ಥೆಯ ಕಚೇರಿಗೂ ಕೂಡ ರಷ್ಯಾಗೆ ಎಂಟ್ರಿ ಇಲ್ಲ, ರಷ್ಯಾದ ವಿದೇಶಾಂಗ ಸಚಿವರು ಬರುವಂತಿಲ್ಲ, ರಷ್ಯಾದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಬರುವಂತಿಲ್ಲ ಅಂಥೇಳಿ ನಿರ್ಬಂಧವನ್ನು ವಿಧಿಸಿದೆ. ಇದು ಈಗ ದೊಡ್ಡ ಜಂಗಿ ಕುಸ್ತಿಗೆ ಕಾರಣವಾಗಿದೆ. ರಷ್ಯಾ ಕೆರಳಿ ಕೆಂಡವಾಗಿದೆ. ಹಾಗಾದರೆ ಮಿತ್ರರೇ, ಇದು ಏನೇನೆಲ್ಲ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ? ರಷ್ಯಾ ಇದಕ್ಕೆ ಏನು ಉತ್ತರ ಕೊಡುವ ಸಾಧ್ಯತೆ ಇದೆ? ಇದು ವಿಶ್ವ ಯುದ್ಧಕ್ಕೆ ಹೇಗೆ ಕಾರಣ ಆಗಬಹುದು? ಅಥವಾ ವಿಶ್ವಸಂಸ್ಥೆಯ ಅಸ್ತಿತ್ವವನ್ನೇ ತಲೆಕೆಳಗೆ ಮಾಡುತ್ತಾ? ಏನಿದರ ಹಿಂದಿನ ಉದ್ದೇಶ? ಅಮೆರಿಕ ಯಾಕೆ ಹೀಗೆ ಮಾಡಿದೆ? ಇದರಿಂದ ಪರಿಣಾಮ ಏನು? ಎಲ್ಲವುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸರ್ಗೇ ಲಾವ್ರೋವ್ ರಷ್ಯಾದ ವಿದೇಶಾಂಗ ಸಚಿವರು, ಇವರು ಅಮೆರಿಕಾಗೆ ಹೊರಟು ನಿಂತಿದ್ರು. ಯಾಕೆ ಅಂತಂದರೆ, ವಿಶ್ವಸಂಸ್ಥೆಯಲ್ಲಿ ಒಂದು ಸಮಾವೇಶ ಇತ್ತು. ಈ ಸಮಾವೇಶದಲ್ಲಿ ಸರ್ಗೇ ಲಾವ್ರೋವ್ ಮಾತನಾಡಬೇಕಿತ್ತು. ಇವರು ರಷ್ಯಾದ ವಿದೇಶಾಂಗ ಸಚಿವರಲ್ವಾ, ಹೀಗಾಗಿ ಆ ಸಮಾರಂಭದಲ್ಲಿ ಸರ್ಗೇ ಲಾವ್ರೋವ್ ಅವರ ಭಾಷಣ ನಿಗದಿಯಾಗಿತ್ತು. ಇದಕ್ಕಾಗಿ ಅವರು ವೀಸಾಗೆ ಅರ್ಜಿ ಹಾಕ್ತಾರೆ. ಸಾಮಾನ್ಯವಾಗಿ ಒಂದು ವಿದೇಶಾಂಗ ಸಚಿವರಿಗೆ ವೀಸಾ ಸಿಗುವಂಥದ್ದೇನು ದೊಡ್ಡ ವಿಚಾರ ಅಲ್ಲ, ಅದೆಲ್ಲ ಚಿಕ್ಕ ಪುಟ್ಟ ವಿಚಾರ. ಅಧಿಕಾರಿಗಳ ಹಂತದಲ್ಲಿ ನಡೆದು ಹೋಗುತ್ತೆ. ಅವರು ಬೇಕಾದಾಗ ಬಯಸಿದಾಗ ಅವರಿಗೆ ವೀಸಾ ಸಿಗುತ್ತೆ. ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಂತೆ ವೀಸಾಗೆ ಅರ್ಜಿ ಸಲ್ಲಿಸಿಕೊಂಡು ತಿಂಗಳಾನುಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಇಲ್ಲ. ಆದರೆ ಅಮೆರಿಕ ಸರ್ಗೇ ಲಾವ್ರೋವ್ ಅವರಿಗೆ ವೀಸಾ ನಿರಾಕರಿಸಿದೆ. ಯಾವ ಕಾರಣಕ್ಕೂ ಕೂಡ ನಾವು ಸರ್ಗೇ ಲಾವ್ರೋವ್ ಅವರಿಗೆ ವೀಸಾ ಕೊಡೋದಿಲ್ಲ. ಕೇವಲ ಸರ್ಗೇ ಲಾವ್ರೋವ್ ಮಾತ್ರ ಅಲ್ಲ, ಅವರ ಜೊತೆಗೆ ಹೊರಟಿದ್ದಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ವೀಸಾವನ್ನು ಕೊಡೋದಿಲ್ಲ, ಹೀಗಂತ ಅಮೆರಿಕ ಹೇಳ್ತಾ ಇದೆ. ಇದೀಗ ರಷ್ಯಾವನ್ನು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮಿತ್ರರೇ, ಈ ವಿಶ್ವಸಂಸ್ಥೆ ಇದೆಯಲ್ಲ, ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನ್ಯೂಯಾರ್ಕ್ ನಗರದಲ್ಲಿ. ನ್ಯೂಯಾರ್ಕ್ ಇರುವಂಥದ್ದು ಅಮೆರಿಕಾದಲ್ಲಿ, ನಿಮಗೆಲ್ಲ ಗೊತ್ತು. ಹೀಗಾಗಿ ಇವತ್ತು ಯಾರೇ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಗೆ ಹೋಗಬೇಕು ಅಂತಂದರೆ ನ್ಯೂಯಾರ್ಕ್ಗೆ ಹೋಗಲೇಬೇಕು, ಅಮೆರಿಕಾಗೆ ಹೋಗಲೇಬೇಕು. ಅದು ಅಮೆರಿಕದ ಮಿತ್ರ ರಾಷ್ಟ್ರವಿರಲಿ, ಶತ್ರು ರಾಷ್ಟ್ರವಿರಲಿ, ಯಾರಾದರೂ ಕೂಡ ವಿಶ್ವಸಂಸ್ಥೆಯ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಅಂತಂದರೆ ಅವರು ಅಮೆರಿಕಾಗೆ ಹೋಗಬೇಕು. ಆದರೆ ಈಗ ರಷ್ಯಾ ಅಮೆರಿಕ ಸಂಬಂಧ ಹಾಳಾಗಿರೋದ್ರಿಂದಾಗಿ ಈ ಕೇಂದ್ರ ಕಚೇರಿಗೆ ನಾವು ಬರೋದಕ್ಕೆ ಬಿಡೋದಿಲ್ಲ ರಷ್ಯಾನ ಅಂತ ಅಮೆರಿಕ ಕೂತ್ಕೊಂಡಿದೆ. ಇದು ನಿಜಕ್ಕೂ ಕೂಡ ಹುಂಬ ನಿರ್ಧಾರ ಅಂಥೇಳಿ ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ಮಿತ್ರರೇ, ಇದು ವಿಶ್ವಸಂಸ್ಥೆಯ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಮಿತ್ರರೇ, ಇಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇ ಮಹಾಯುದ್ಧ ನಿಮಗೆ ಗೊತ್ತು. ಮೊದಲನೇ ಮಹಾಯುದ್ಧದಿಂದ ಏನೆಲ್ಲ ಪರಿಣಾಮ ಆಯಿತು ಅಂತ ಇಡೀ ವಿಶ್ವ ನೋಡ್ತು. ಇದು ಹಿಂದೆಂದೂ ಕಂಡು ಕೇಳರಿಯದಂಥ ಭೀಕರವಾದಂಥ ಯುದ್ಧವಾಗಿತ್ತು. ಅಪಾರವಾದ ಸಾವು ನೋವುಗಳಾಯಿತು. ಯುರೋಪ್ ಕಂಡ ಹಿಂಡಿ ಹಿಪ್ಪೆ ಆಗಿ ಹೋಗ್ಬಿಡ್ತು. ಹೀಗಾಗಿ ಇನ್ನೊಮ್ಮೆ ಇಂಥ ಯುದ್ಧ ಆಗಬಾರ್ದು ಅಂತ ಇಡೀ ವಿಶ್ವ ತೀರ್ಮಾನ ಮಾಡ್ತು. ಅದಕ್ಕೋಸ್ಕರವಾಗಿ ಲೀಗ್ ಆಫ್ ನೇಷನನ್ನು ಸ್ಥಾಪನೆ ಮಾಡಲಾಯಿತು. ಎಲ್ಲ ದೇಶಗಳನ್ನು ಸೇರಿಸ್ಕೊಂಡು ಈ ಲೀಗ್ ಆಫ್ ನೇಷನನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಪ್ರತಿಯೊಂದು ದೇಶದ ನಡುವೆಯೂ ಕೂಡ ಒಂದು ಕೋಆರ್ಡಿನೇಷನ್ ಇರಬೇಕು. ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಬಾರ್ದು. ಏನೇ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು. ಹೀಗಾಗಿ ಜನವರಿ 10, 1920ರಲ್ಲಿ ಲೀಗ್ ಆಫ್ ನೇಷನನ್ನು ಸ್ಥಾಪಿಸಲಾಯಿತು. ಇದರ ಕಾರಣ ಏನು ಅಂತಂದರೆ, ಎರಡನೇ ಮಹಾಯುದ್ಧವನ್ನು ತಡೆಯೋದು. ಮೊದಲನೇ ಮಹಾಯುದ್ಧದಲ್ಲಿ ಒಂದು ಬಣ ವಿನ್ ಆಗಿತ್ತು, ಮತ್ತೊಂದು ಬಣಕ್ಕೆ ಸೋಲಾಗಿತ್ತು. ಹೀಗಾಗಿ ಮನಸ್ಸಿನಲ್ಲಿ ಒಂದು ಆಕ್ರೋಶ ಇರುತ್ತೆ ನೋಡಿ. ಸೋತವನು ಸಹಜವಾಗಿ ಆಕ್ರೋಶ ಹೊಂದಿರ್ತಾನೆ, ಏನಾದರೂ ಮಾಡಿ ನಾನು ಸೇಡು ತೀರಿಸ್ಕೊಳ್ಬೇಕು ಅಂತ. ಹಾಗಾಗಬಾರ್ದು ಅನ್ನುವ ಕಾರಣದಿಂದಲೇ, ಯಾವುದೇ ಕಾರಣಕ್ಕೂ ಎರಡನೇ ಮಹಾಯುದ್ಧ ನಡೀಬಾರ್ದು ಅನ್ನುವ ಉದ್ದೇಶದಿಂದಲೇ ಲೀಗ್ ಆಫ್ ನೇಷನನ್ನು ಸ್ಥಾಪನೆ ಮಾಡಲಾಯಿತು. ಆದರೆ ಇದು ಸಕ್ಸಸ್ ಕಂಡಿಲ್ಲ. ಎರಡನೇ ಮಹಾಯುದ್ಧ ನಡೆದೇ ಹೋಯಿತು. ಬಹಳ ಶಾರ್ಟ್ ಟೈಮಲ್ಲೇ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಇಡೀ ವಿಶ್ವ ಮತ್ತೊಂದು ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿತು. ಮೊದಲನೇ ಮಹಾಯುದ್ಧಕ್ಕಿಂತಲೂ ಭೀಕರವಾಗಿತ್ತು ಎರಡನೇ ಮಹಾಯುದ್ಧ. ಅಣ್ವಸ್ತ್ರ ಪ್ರಯೋಗವೂ ಕೂಡ ಆಗೋಯ್ತು. ಹೀಗಾಗಿ ಇಡೀ ವಿಶ್ವ ಮತ್ತೊಮ್ಮೆ ತಲೆ ಕೆಡಿಸ್ಕೊಳ್ತು. ಲೀಗ್ ಆಫ್ ನೇಷನ್ ವಿಫಲವಾಗಿದೆ. ಮುಂದೇನು ದಾರಿ ಅಂತ ಯೋಚಿಸ್ತಿರುವಾಗ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು. ವಿಶ್ವಸಂಸ್ಥೆ ಸ್ಥಾಪನೆಯ ಉದ್ದೇಶವೇ ಅದು, ಮೂರನೇ ಮಹಾಯುದ್ಧ ನಡೀಬಾರ್ದು ಅಂತ.
ಮೂರನೇ ಮಹಾಯುದ್ಧವನ್ನು ತಡೆಯುವಲ್ಲಿ ವಿಶ್ವಸಂಸ್ಥೆ ಇದುವರೆಗೂ ಕೂಡ 100ಕ್ಕೆ 100 ಯಶಸ್ವಿಯಾಗಿದೆ. ವಿಶ್ವಸಂಸ್ಥೆ 2020ರಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತು. ವಿಶ್ವಸಂಸ್ಥೆ ರಚನೆಯಾಗಿ 75 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಆಚರಿಸಲಾಯಿತು. ಈ ವೇಳೆ ವಿಶ್ವಸಂಸ್ಥೆ ಸಾಧನೆ ಏನು ಅಂತಂದ್ರೆ, ನಾವು 3ನೇ ಮಹಾಯುದ್ಧವನ್ನು ತಡೆದಿದ್ದೀವಿ. ವಿಶ್ವದಲ್ಲಿ ಮೊದಲು ಮತ್ತು 2ನೇ ಮಹಾಯುದ್ಧದಂತ ಮತ್ತೊಂದು ಯುದ್ಧ ನಡೆದಿಲ್ಲ. ಸಣ್ಣ ಪುಟ್ಟ ಘರ್ಷಣೆಗಳು ನಡೆದರೂ ಕೂಡ ಅದು ವಿಶ್ವ ಯುದ್ಧವಾಗಿ ಪರಿಣಮಿಸಿಲ್ಲ. ಆ ಮಟ್ಟಿನ ಸಕ್ಸಸ್ ಅನ್ನ ವಿಶ್ವಸಂಸ್ಥೆ ಕಂಡಿದೆ ಅಂತ ಹೇಳಿ ಎಲ್ಲರೂ ಕೂಡ ಶ್ಲಾಘಿಸಿದ್ರು. ಆದ್ರೆ ಮಿತ್ರರೇ, ಈಗ ಅಮೆರಿಕ ಏನು ಮಾಡೋದಕ್ಕೆ ಹೊರಟಿದೆ ಅಂತಂದ್ರೆ, ಈ ವಿಶ್ವಸಂಸ್ಥೆಯ ಬುಡವನ್ನೇ ಅಲ್ಲಾಡಿಸೋದಕ್ಕೆ ಹೊರಟಿದೆ. ಆ ಮೂಲ ಸ್ಟ್ರಕ್ಚರ್ ಏನಿದೆ ಅದನ್ನೇ ಬದಲಾಯಿಸೋದಕ್ಕೆ ಅಮೆರಿಕ ಹೊರಟಿದೆ. ಅದು ಹೇಗೆ ಅಂತಂದ್ರೆ, ಈಗ ರಷ್ಯಾವನ್ನು ನಿರ್ಬಂಧಿಸೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಕಾರಣ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದೆ. ಅನಗತ್ಯವಾಗಿ ರಷ್ಯಾ ಕಾಲ್ ಕೆರೆದುಕೊಂಡು ಯುದ್ಧಕ್ಕೆ ಹೋಗಿದೆ. ರಷ್ಯಾವನ್ನು ಬ್ಲಾಕ್ ಮಾಡಬೇಕು, ರಷ್ಯಾವನ್ನು ಐಸೋಲೇಟ್ ಮಾಡಬೇಕು ಅಂತ. ಇಲ್ಲಿ ವಿಶ್ವದ ಹಿತಾಸಕ್ತಿಗಿಂತಲೂ ಕೂಡ ಅಮೆರಿಕದ ಹಿತಾಸಕ್ತಿ ಎದ್ದು ಕಾಣ್ತಾ ಇದೆ. ಅಮೆರಿಕ ಇನ್ನು ಮುಂದೆ ಯಾವತ್ತೂ ಕೂಡ ರಷ್ಯಾ ಎದ್ದು ನಿಲ್ಲಬಾರದು ಅನ್ನುವಂಥ ಪಣ ತೊಟ್ಟಂತೆ ಕಂಡು ಬರ್ತಾ ಇದೆ. ಅಮೆರಿಕದ ಈ ಈಗೋ ಇದೆಯಲ್ಲ, ಇದು ವಿಶ್ವಕ್ಕೆ ಮಾರಕ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇವತ್ತು ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ. ನಾನು ಆಗಲೇ ಹೇಳಿದೆ, ಇದಕ್ಕೆ ಯಾರನ್ನೂ ಕೂಡ ನಿರ್ಬಂಧ ವಿಧಿಸುವಂತಿಲ್ಲ. ಅಮೆರಿಕದ ಮಿತ್ರ ಕಂಟ್ರಿ ಆಗಲಿ, ಅದರ ಶತ್ರು ಕಂಟ್ರಿ ಆಗಲಿ, ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಇದೆ. ವಿಶ್ವಸಂಸ್ಥೆಯ ಯಾವುದೇ ಸದಸ್ಯ ರಾಷ್ಟ್ರವೂ ಕೂಡ ಇಲ್ಲಿಗೆ ಮುಕ್ತವಾಗಿ ಎಂಟ್ರಿ ಆಗಬಹುದು. ಹೀಗಂತ ಇದನ್ನು ಸ್ಥಾಪನೆ ಮಾಡಿದಾಗಲೇ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ. ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದರೆ 2ನೇ ಮಹಾಯುದ್ಧದ ನಂತರ. ಆಗ 2ನೇ ಮಹಾಯುದ್ಧದಲ್ಲಿ ಅತಿ ದೊಡ್ಡ ವಿನ್ನರ್ ಯಾರು ಕೇಳಿದ್ರೆ ಅಮೆರಿಕ ಹೇಳಿದ ಮಾತು ಸ್ವಲ್ಪ ಜಾಸ್ತಿನೇ ನಡೀತಾ ಇತ್ತು. ಈ ವಿಶ್ವಸಂಸ್ಥೆ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಆಗ ಅಮೆರಿಕ ಹೇಳ್ತು, ನಾವು ಜಾಗ ಕೊಡ್ತೀವಿ, ನಮ್ಮ ದೇಶದಲ್ಲೇ ಅದರ ಹೆಡ್ ಕ್ವಾರ್ಟರ್ ಇರಬೇಕು ಅಂತ ಅಮೆರಿಕ ಬಯಸ್ತು. ಆ ಸಂದರ್ಭಕ್ಕಾಗಲೇ ಅಮೆರಿಕದ ಪಾರುಪತ್ಯ ಜಾಸ್ತಿ ಇತ್ತು. ಹೀಗಾಗಿ ಅನಿವಾರ್ಯವಾಗಿ ಇದನ್ನು ಕೇಳಲೇಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯಿತು. ಆದರೂ ಕೂಡ ವಿಶ್ವಸಂಸ್ಥೆ ಅಮೆರಿಕ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ಅಮೆರಿಕ ಈ ಒಪ್ಪಂದಕ್ಕೆ ಒಪ್ಪಿದ ನಂತರವೇ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ ಸಿಟಿಯಲ್ಲಿ ನಿರ್ಮಾಣ ಆಗಿದ್ದು. ಅದಕ್ಕೆ ಮುಂಚೆ ಏನಾಗಿಲ್ಲ. ಆ ಒಪ್ಪಂದವನ್ನು UN ಹೆಡ್ ಕ್ವಾರ್ಟರ್ ಅಗ್ರಿಮೆಂಟ್ 1947 ಅಂತ ಕರೆಯಲಾಗುತ್ತೆ. ಈ ಒಪ್ಪಂದದಲ್ಲಿ ಏನಿದೆ ಅಂತಂದ್ರೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ನಿರ್ಬಂಧ ವಿಧಿಸುವಂತಿಲ್ಲ. ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಹೋಗಬಹುದು. ಯಾರು ಅಂತಂದ್ರೆ ನಾನು ನೀವಲ್ಲ. ವಿಶ್ವಸಂಸ್ಥೆಯ ಯಾವುದೇ ಸದಸ್ಯ ರಾಷ್ಟ್ರವೂ ಕೂಡ ಅದರ ಹೆಡ್ ಕ್ವಾರ್ಟರ್ಗೆ ಬರಲು ಅನುಮತಿ ಇರಬೇಕು. ಅಮೆರಿಕ ಇದಕ್ಕೆ ವೀಸಾ ನಿರಾಕರಿಸುವಂತಿಲ್ಲ. ಅಮೆರಿಕ ಯಾವುದೇ ನಿರ್ಬಂಧವನ್ನು ವಿಧಿಸುವಂತಿಲ್ಲ. ಜೊತೆಗೆ ಅಮೆರಿಕದ ಸಂವಿಧಾನ ಏನಿದೆ ಅದು ವಿಶ್ವಸಂಸ್ಥೆಗೆ ಲಾಗೂ ಆಗೋದಿಲ್ಲ. ಈ ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತಂದ್ರೆ, ಈಗ ಅಮೆರಿಕದ ಸೆಕ್ಯೂರಿಟಿ ವಿಶ್ವಸಂಸ್ಥೆಗೆ ಎಂಟ್ರಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ವಿಶ್ವಸಂಸ್ಥೆಯ ಪರ್ಮಿಷನ್ ಬೇಕು. ವಿಶ್ವಸಂಸ್ಥೆಯೇ ಅಲ್ಲಿ ಬಾಸ್, ಅದೊಂದು ಸಪರೇಟ್ ಆದ ದೇಶ ಇದ್ದಂತೆ ಅಂತ ತಿಳ್ಕೊಳ್ಳಿ. ಹೀಗೆ ಅಮೆರಿಕ ಮತ್ತು ವಿಶ್ವಸಂಸ್ಥೆ ಒಂದು ಕರಾರನ್ನು ಮಾಡಿಕೊಂಡಿತ್ತು. ಅದೇ ಪ್ರಕಾರವಾಗಿ ನಡೀತಾ ಇತ್ತು. ಈ ಹಿಂದೆ ಇರಾನ್ ಮೇಲೂ ಕೂಡ ಅಮೆರಿಕ ಮುನಿಸ್ಕೊಂಡಿತ್ತು. ಇರಾನ್ ಜೊತೆಗೆ ಅಮೆರಿಕ ಸಂಬಂಧ ಚೆನ್ನಾಗಿರಲಿಲ್ಲ. ಆದರೂ ಕೂಡ ಇರಾನ್ನ ಅಧ್ಯಕ್ಷರು ಅಮೆರಿಕಾಗೆ ಬರಬಹುದು. ಅದಕ್ಕೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿರಲಿಲ್ಲ. ಆದ್ರೀಗ ಅಮೆರಿಕ ಹಿಂದೆಂದೂ ಮಾಡದ ತಪ್ಪನ್ನು ಈಗ ಮಾಡೋದಕ್ಕೆ ಹೊರಟಿದೆ. ರಷ್ಯಾಗೆ ನಿರ್ಬಂಧ ವಿಧಿಸೋದಕ್ಕೆ ಹೊರಟಿದೆ. ಸದ್ಯ ಮಿತ್ರರೇ, ರಷ್ಯಾದ ಅಧ್ಯಕ್ಷರು ಹಾಗೂ ರಷ್ಯಾದ ವಿದೇಶಾಂಗ ಸಚಿವರಿಗೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆ. ಯಾವ ಕಾರಣಕ್ಕೂ ಕೂಡ ಈ ಇಬ್ಬರಿಗೆ ಅಮೆರಿಕಾಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಅಮೆರಿಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಕೂಡ ಏನು ಸುಮ್ಮನೆ ಕುಳಿತಿಲ್ಲ. ರಷ್ಯಾವೂ ಕೂಡ ಅಮೆರಿಕದ ಅಧ್ಯಕ್ಷ ಬೈಡನ್ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ಬ್ಲಿಂಕನ್ರನ್ನ ರಷ್ಯಾ ನಿರ್ಬಂಧಿಸಿದೆ. ನಮ್ಮ ದೇಶಕ್ಕೆ ಎಂಟ್ರಿ ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ಮಿತ್ರರೇ, ರಷ್ಯಾ ಎಂಟ್ರಿ ಇಲ್ಲ ಅಂದ ತಕ್ಷಣ ಅಮೆರಿಕಾಗೆ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ರಷ್ಯಾದಲ್ಲಿ ಯಾವುದೇ ಮೇನ್ ಹೆಡ್ ಕ್ವಾರ್ಟರ್ಗಳಿಲ್ಲ. ವಿಶ್ವಸಂಸ್ಥೆ ಆಗಲಿ, WTO ಆಗಲಿ, WTC ಆಗಲಿ, ಯಾವುದರ ಹೆಡ್ ಕ್ವಾರ್ಟರ್ ಕೂಡ ರಷ್ಯಾದಲ್ಲಿಲ್ಲ. ಹೀಗಾಗಿ ಅಮೆರಿಕ ಅಧ್ಯಕ್ಷರು ಅಲ್ಲಿಗೆ ಹೋಗಲೇಬೇಕು ಅನ್ನುವಂಥ ಸಿಚುವೇಶನ್ ಇಲ್ಲ. ಆದರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವೇ ಅಮೆರಿಕದಲ್ಲಿರುವಾಗ ರಷ್ಯಾ ಅಲ್ಲಿಗೆ ಬರಲೇಬೇಕು. ಇದನ್ನ ಅಮೆರಿಕ ಚೆನ್ನಾಗಿ ಬಳಸಿಕೊಂಡು ಈಗ ರಷ್ಯಾವನ್ನು ನಿರ್ಬಂಧಿಸುವಂತ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮಿತ್ರರೇ, ಅಮೆರಿಕ ಮಾಡ್ತಿರುವಂತದ್ದು 100ಕ್ಕೆ 100 ತಪ್ಪು. ರಷ್ಯಾವನ್ನು ಅಮೆರಿಕ ನಿರ್ಬಂಧಿಸಲಿ, ನ್ಯೂಯಾರ್ಕ್ ಸಿಟಿಯ ಬೇರೆ ಭಾಗಕ್ಕೆ ನಿರ್ಬಂಧಿಸಲಿ, ಆದರೆ ವಿಶ್ವಸಂಸ್ಥೆಗೆ ಬರೋದಕ್ಕೆ ಯಾವುದೇ ತಡೆ ಒಡ್ಡಬಾರದು. ರಷ್ಯಾ ಅಧ್ಯಕ್ಷರು ವಾಷಿಂಗ್ಟನ್ಗೆ ಬರೋದು ಬೇಡ, ರಷ್ಯಾ ಅಧ್ಯಕ್ಷರು ಇನ್ನೆಲ್ಲಿಗೋ ಬರೋದು ಬೇಡ ಅಂತಂದರೆ ಅದನ್ನು ತಡಿಬಹುದು. ಅದಕ್ಕೆ ಅಮೆರಿಕಾಗೆ ಅಧಿಕಾರ ಇದೆ. ಆದರೆ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ಗೆ ಬರುವಂತಿಲ್ಲ ಅಂತ ಹೇಳೋದಕ್ಕೆ ಅಮೆರಿಕಾಗೆ ಅಧಿಕಾರ ಇಲ್ಲ. ಯಾಕೆಂದರೆ ಆ ರೀತಿಯಾದಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಹಾಗೇನಾದರೂ ಆಗುತ್ತೆ ಅಂತಂದರೆ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರೇ ಸ್ಥಳಾಂತರಗೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ. ಈ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಆದರೆ ಇಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಮಿತ್ರರೇ, ಇದಿಷ್ಟೇ ಅಲ್ಲ, ಅಮೆರಿಕ ಇನ್ನೊಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ರಷ್ಯಾವನ್ನು ವಿಶ್ವಸಂಸ್ಥೆಯಿಂದ ಹೊರ ಹಾಕಬೇಕು ಅಂತ. ಆದರೆ ಅದಷ್ಟು ಸುಲಭ ಇಲ್ಲ. ಈ ಒಂದು ದೇಶವನ್ನ ವಿಶ್ವಸಂಸ್ಥೆ ಒಳಗೆ ಇಟ್ಕೊಳ್ಳೋದು ಅಥವಾ ಹೊರಹಾಕುವ ನಿರ್ಧಾರ ಕೈಗೊಳ್ಳುವಂತದ್ದು ಅಷ್ಟು ಈಸಿ ಆಗಿಲ್ಲ. ಅದಕ್ಕೊಂದು ಪ್ರಾಪರ್ ಆದಂತ ಪ್ರೊಸೀಜರ್ ಇದೆ. ಈಗ ಉದಾಹರಣೆಗೆ ಶ್ರೀಲಂಕಾವನ್ನ ವಿಶ್ವಸಂಸ್ಥೆಯಿಂದ ಹೊರಹಾಕಬೇಕು ಅಂತ ತಿಳ್ಕೊಳ್ಳಿ. ಹೊರಹಾಕುವಂತ ಸನ್ನಿವೇಶ ಇಲ್ಲ, ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಉದಾಹರಣೆ ಕೊಡ್ತಾ ಇದ್ದೀನಿ. ಶ್ರೀಲಂಕಾವನ್ನ ಹೊರಹಾಕಬೇಕು ಅಂತಂದ್ರೆ ಮೊದಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು.
ಭದ್ರತಾ ಮಂಡಳಿಯಲ್ಲಿ 15 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, 5 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈ 5 ಪರ್ಮನೆಂಟ್ ಮೆಂಬರ್ಸ್ಗೆ ವಿಟೋ ಪವರ್ ಇರುತ್ತೆ. ಈ 15 ನಾನ್ ಪರ್ಮನೆಂಟ್ ಮತ್ತು 5 ಪರ್ಮನೆಂಟ್ ಮೆಂಬರ್ ನಡುವೆ ವೋಟಿಂಗ್ ಆಗುತ್ತೆ. ಈ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಬಹುದು ಅಂತ ಅಲ್ಲಿ ಚರ್ಚೆ ಆದ್ಮೇಲೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಗೆ ಬರುತ್ತೆ. ಜನರಲ್ ಅಸೆಂಬ್ಲಿಯಲ್ಲಿ 193 ಸದಸ್ಯ ದೇಶಗಳಿದ್ದಾವೆ. ಈ ದೇಶಗಳ ನಡುವೆ ವೋಟಿಂಗ್ ಆಗುತ್ತೆ. ಆ ವೋಟಿಂಗ್ನಲ್ಲೂ ಕೂಡ ಶ್ರೀಲಂಕಾವನ್ನು ಹೊರಹಾಕೋದಕ್ಕೆ ಬಹುಮತ ಬಂದಿದ್ದೇ ಆದರೆ, ಅಂದರೆ ಒಂದು 120 ದೇಶಗಳು ಶ್ರೀಲಂಕಾವನ್ನು ವಿಶ್ವಸಂಸ್ಥೆಯಿಂದ ಹೊರಹಾಕಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ದೇ ಆದರೆ, ಶ್ರೀಲಂಕಾ ವಿರುದ್ಧವಾಗಿ ವೋಟ್ ಮಾಡಿದ್ದೇ ಆದರೆ ಶ್ರೀಲಂಕಾವನ್ನು ವಿಶ್ವಸಂಸ್ಥೆಯಿಂದ ಹೊರಹಾಕಲಾಗುತ್ತೆ. ಈ ಸಂದರ್ಭದಲ್ಲಿ ಚೀನಾ ಶ್ರೀಲಂಕಾವನ್ನು ಹೊರಹಾಕಬಾರ್ದು ಅಂತ ವಿಟೋ ಪವರನ್ನು ಚಲಾಯಿಸಿದರೆ ಆ ರೆಸಲ್ಯೂಷನ್ ಫೇಲ್ ಆಗುತ್ತೆ. ಆ ಎಂಟೈರ್ ಪ್ರೋಸೆಸ್ಸೇ ಫೇಲ್ ಆಗೋಗುತ್ತೆ. ಆದರೆ ರಷ್ಯಾವನ್ನು ಹೊರಹಾಕೋದು ಇಷ್ಟೂ ಈಸಿ ಇಲ್ಲ. ಯಾಕೆ ಅಂತಂದರೆ ರಷ್ಯಾ ಸ್ವತಃ ವಿಟೋ ಪವರ್ ಹೊಂದಿರುವ ದೇಶ. ಮೊದಲಿಗೆ ಈ ಭದ್ರತಾ ಮಂಡಳಿಯಲ್ಲಿ ಚರ್ಚೆಗೆ ಬಂದಾಗಲೇ ರಷ್ಯಾ ತನ್ನ ವಿಟೋ ಪವರನ್ನು ಚಲಾವಣೆ ಮಾಡಿ ಈ ರೆಸಲ್ಯೂಷನ್ ಪಾಸ್ ಆಗದಂತೆ ನೋಡಿಕೊಳ್ಳಬಹುದು. ಹೀಗಾಗಿ ಇವತ್ತು ಅಮೆರಿಕಾದ ಆಟ ಅಷ್ಟು ಸುಲಭಕ್ಕೆ ನಡೆಯೋದಿಲ್ಲ. ಇದೆಲ್ಲ ಅಮೆರಿಕಾಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ರಷ್ಯಾಗೆ ಮುಖಭಂಗ ಮಾಡಬೇಕು ಅಂತೇಳಿ ರಷ್ಯಾದ ವಿದೇಶಾಂಗ ಸಚಿವರ ಎಂಟ್ರಿಯನ್ನು ಅಮೆರಿಕ ನಿರಾಕರಿಸಿದೆ. ಹೀಗೆ ಅಮೆರಿಕ ಸ್ವಾರ್ಥದ ಮತ್ತು ಅಪ್ರಬುದ್ಧ ನಿರ್ಧಾರವನ್ನು ಕೈಗೊಳ್ಳುತ್ತಾ ಇದೆ. ಈಗಲೂ ಕೂಡ ರಷ್ಯಾಗೆ ಎಂಟ್ರಿ ನಿರಾಕರಿಸಿರೋದು ವಿಶ್ವಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಮೆರಿಕದ ನಿರ್ಧಾರ ಅಪ್ರಬುದ್ಧ ನಿರ್ಧಾರ, ಇದೊಂದು ಒಳ್ಳೆಯ ರಾಜತಾಂತ್ರಿಕ ನಿರ್ಧಾರ ಅಲ್ಲ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ನಿಮಗೇನನ್ಸುತ್ತೆ? ಅಮೆರಿಕ ಮಾಡಿದ್ದು ಸರಿನಾ ತಪ್ಪಾ? ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.